ಲಿವ್ ಇನ್ ರಿಲೇಶನ್ಶಿಪ್ ಬೇಕೇ ಬೇಡವೇ? ನಮ್ಮ ವಿಡಿಯೋಗಳಲ್ಲಿ ಹೆಚ್ಚು ಸಂಬಂಧಗಳ ಬಗ್ಗೆ ಮಾತಾಡಿಲ್ಲ, ಅದಕ್ಕೆ ಇನ್ನು ಮುಂದೆ ಇರಲಿ. ಹೇಗೆ ನಮ್ಮ ಜನ ಆಲೋಚನೆ ಮಾಡ್ತಾರೆ, ಆಲೋಚನಾ ಕ್ರಮ ಹೇಗಿದೆ, ಆಲೋಚನೆ ಪದ್ಧತಿ ಹೇಗಿದೆ, ಅಥವಾ ಸಮಾಜದಲ್ಲಿ ಏನೇನು ನಡೀತಾ ಇದೆ ಇವೆಲ್ಲ ಗೊತ್ತಾಗ್ಲಿ. ಸ್ವಲ್ಪ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ, ಆ, ಯಾಕೆಂದ್ರೆ ಅರಿವು, ಜ್ಞಾನ, ತಿಳುವಳಿಕೆ ಇದು ಇಲ್ಲಿಂದ ಶುರುವಾಗ್ತದೆ. ಶುರುವಾಗಿ ನಾವು ಅರ್ಥ ಮಾಡ್ಕೊಂಡು ನಮಗೂ ಸಂದರ್ಭ ಬಂದಾಗ ನಮ್ಮ ಬದುಕಿನಲ್ಲಿ ತಿದ್ದುಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಈ ಸೋಷಿಯಲ್ ಮೀಡಿಯಾ ಅಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲ ನೋಡ್ತಾ ಇರ್ತಾರೆ. ಅಲ್ಲೆಲ್ಲೋ ಯಾರಿಗೋ ನಾವು ಹೇಳೋ ವಿಚಾರ ಸ್ವಲ್ಪ ನಾಟದಾಗ ನಾವು ಮಾಡ್ತಾರೋ ಸರಿನಾ ತಪ್ಪ ಈ ಥರ ಎಲ್ಲ ಗೊತ್ತಾಗ್ತದೆ. ಲಿವ್ ಇನ್ ರಿಲೇಶನ್ಶಿಪ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಸಾರ್ ಮದುವೆ ಆದಮೇಲೆ ಕಟ್ಕೊಳ್ಳೋ ಸುಲಭ ಸಾರ್, ಬಿಡೋದು ಕಷ್ಟ ಸಾರ್ ಅಂತಾರೆ. ಡೈವರ್ಸು ಮಾಡಬೇಕು ಅಂದರೆ ತುಂಬ ದುಡ್ಡು ಕೊಡಬೇಕು, ಹಾಗೆ ಹೀಗೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು 498 ಇದೆ ಸಾರ್, ಅದಕ್ಕೋಸ್ಕರ ನಾವು, ನನಗೆ ಹೆಂಡ್ತಿ ಇಷ್ಟ ಇಲ್ಲ ಅಂದರೂ ನಾನು ಸುಮ್ಮನೆ ಹೆಂಗೋ ತೆಪ್ಪೆ ಹಾಕೊಂಡು ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ಅಂತ ಕೆಲವರು ಹೇಳೋದನ್ನ ನೋಡಿದ್ದೇನೆ. ಒಬ್ಬೊಬ್ಬರು ಲೈಫು ಒಂದೊಂದು ಥರ ಇರ್ತದೆ ಅಲ್ವೇ? ಸೊ ಈಗ ನಮ್ಗೇನಂದರೆ, ಇದು ಲಿವ್ ಇನ್ ರಿಲೇಶನ್ಶಿಪ್ ಅನ್ನೋದು ವಿದೇಶದಲ್ಲಿ ಕಾಣಿಸ್ಕೊಂಡ ವಿಚಾರ. ಆದರೆ ಬರ್ತಾ 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 ಈ ಆಧುನಿಕ ಸಮಾಜದಲ್ಲಿ ಭಾರತದಲ್ಲಿಯೂ ಕೂಡ ನೆಲೆಯೂರಿದೆ ಅಲ್ವೇ? ಇದ್ರ ಬಗ್ಗೆ ಒಬ್ಬ ಮಹಿಳೆನೇ ನಿರೂಪಣೆ ಮಾಡಿದ್ರೆ ಚೆನ್ನಾಗಿರುತ್ತದೆ, ವಿಚಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವೇನು ಮಾಡ್ತೀವಿ, ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಒಂದು ವಿಷಯ ಕೊಟ್ಟು ಆ ವಿಷಯದ ಬಗ್ಗೆ ಎಲ್ಲರೂ ಮಾತಾಡೋದಕ್ಕೆ ಅವಕಾಶ ಕೊಡ್ತೇವೆ. ಆ ರೀತಿ ಮೇಡಮ್ ನೇತ್ರಾವತಿ ಅವ್ರಿಗೆ ಈ ವಿಚಾರನ ಪ್ರಸ್ತಾಪ ಮಾಡಿ ಮೇಡಮ್, ನಿರೂಪಣೆ ಮಾಡಿ ಅಂತ ಕೇಳಿದ್ದೀನಿ. ಏನು ಹೇಳ್ತಾರೆ ನೋಡೋಣ ಬನ್ನಿ. ನೇತ್ರಾವತಿ ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಮತ್ ಇವತ್ತಿನ ದಿವಸ ಲಿವ್ ಇನ್ ರಿಲೇಶನ್ಶಿಪ್ ಬೇಕೇ ಬೇಡವೇ ಅಂತ ಹೇಳಿ ಈ ವಿಷಯದ ಬಗ್ಗೆ ನಮ್ಮ ಸ್ನೇಹಿತರ ಜೊತೆಗೂಡಿ ಚರ್ಚೆ ಮಾಡೋಣ ಅಂತ ಹೇಳಿ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಸ್ತಾಪ ನಾನು ಮಾಡ್ತಾ ಇರುವುದು ನನ್ನ ಸ್ನೇಹಿತರಾದಂತ ಅನಂತ ಕೃಷ್ಣ ಮೋಹನ್ ಸರ್. ಲಿವ್ ಇನ್ ರಿಲೇಶನ್ಶಿಪ್ ಬೇಕೇ ಬೇಡವೇ ಅಂತ ಈ ವಿಷಯದ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳೋಣ. ನಮಸ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಲಿವಿಂಗ್ ಇನ್ ರಿಲೇಶನ್ಶಿಪ್ ಬೇಕೇ ಬೇಡವೆ ಅದ್ರ ಬಗ್ಗೆ ಮಾತಾಡಕ್ಕೆ ಈ ಪದದ ಅರ್ಥನೂ ಇದನ್ನು ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಸೂಟ್ ಆಗುವಂತದಲ್ಲ ಅಂತ ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ಇದನ್ನ ಲಿವಿಂಗ್ ರಿಲೇಶನ್ಶಿಪ್ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಎಮೋಷನಲ್ ಆಗಿ ಬೆಳೆದಂತ ಜನ ಆಗಿರೋದ್ರಿಂದ ಇದು ನಮ್ಮ ಇಂಡಿಯಾದಲ್ಲಿ ಏನ್ ಇಂಟ್ರೊಡ್ಯೂಸ್ ಮಾಡಿ ಈಗೀಗ ಬರ್ತಾ ಇರೋದು ಇದು ಅಷ್ಟು ಸಮಂಜಸ ಅಂತ ಅದ್ರ ಬಗ್ಗೆ ನನಗೆ ಮಾತಾಡೋದಕ್ಕೆ ಕೂಡ ಅಷ್ಟು ಮಾಹಿತಿ ಇಲ್ಲ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲೆಲ್ಲ ಎಮೋಷನ್ ಇದರಿಂದನೇ ಜೀವನ ಮಾಡಿರೋದು. ಇದನ್ನ ಅಲ್ಲಿವರೆಗೂ ಮಾಡಿ ಆಮೇಲೆ ಸ್ಟಾಪ್ ಮಾಡಿ ಇನ್ನೊಂದ್ ಮೇಲೆ ಇದು ಮಾಡ್ತೀನಿ ಅಂದ್ರೆ ಆ ಎಮೋಷನ್ ಹಂಗೆ ಬ್ಲಾಕ್ ಆಗಿ ಅವ್ನು ಸಂತೋಷವಾಗಿ ಇರೋಕ್ಕಾಗಲ್ಲ. ಆಮೇಲೆ ಅದನ್ನ ಇಟ್ಕೊಂಡ್ಬಿಟ್ಟು ಅವನು ಆ ಎಮೋಷನ್ ಫೀಲಿಂಗಿಗೆ ಕುಡ್ತಕ್ಕಾಗ್ಬೋದು, ಇನ್ನೊಂದ್ರ ಮೇಲೆ ಅರ್ಸೋದಾಗ್ಬೋದು, ಈ ರೀತಿ ಬೆಳವಣಿಗೆ ಆಗುತ್ತೆ. ಯಾಕಂದ್ರೆ ನಮ್ಮ ಹಿಂದೂ ಸಂಪ್ರದಾಯ ಬಂದು ಎಲ್ಲ ಕುಟುಂಬದ ಜೊತೆ ಇರುವಂತ ಒಂದು ಸಂಪ್ರದಾಯದಿಂದ ಬಂದಿರೋ ಜನ ಆಗಿರೋದ್ರಿಂದ ಇದು ಲಿವಿಂಗ್ ರಿಲೇಶನ್ಶಿಪ್ಗೆ ಇಲ್ಲಿ ಬೇಡ ಅನ್ನೋದೇ ನನ್ನ ಅಭಿಪ್ರಾಯ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಲಿವ್ ಇನ್ ರಿಲೇಶನ್ಶಿಪ್ ನಮ್ಮ ದೇಶದ ಇದು ಸಂಪ್ರದಾಯ ಅಲ್ಲ. ಯಾಕಂದ್ರೆ ಇದು ನಮ್ಮ ದೇಶದ ಯಾವ್ದಂದ್ರ ಸಂಸ್ಕೃತ ಎಂತದಂದ್ರ ನಮ್ದು ಯಾವುದೇ ಅಲ್ಲಿ ಕುಟುಂಬ, ವಿಭಕ್ತ ಕುಟುಂಬ ಅಂತಾರಲ್ಲ, ಜೊತೆಗೂಡಿ ಅಂದ್ರ ನಮ್ಮ ಹಿರಿಯರಾಗಿರಬಹುದು ಅಥವಾ ನಮ್ಮ ಪೂರ್ವಿಕರಾಗಿರಬಹುದು. ಒಬ್ಬ ಅಂದ್ರೆ ಹಿರಿಯರ ಅಂದ್ರೆ ಯಾವ ತರ ಅಂದ್ರೆ ಒಮ್ಮೆ ಮದುವೆ ಆದ ಬಳಿಕ ಅವಳ ಜೊತೆನೆ ಸಂಸಾರಿಕವಾಗಿ ಇದ್ದುಕೊಂಡು ತಮ್ಮ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಅಂದ್ರ ಕೂಡು ಕುಟುಂಬದಾಗ ಕಾಲ ಕಳೆದಂತ ನಮ್ಮದ ಹಿರಿಯರು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ಈ ತರ ವಿಚಾರಗಳು ನಮ್ಗೆ ಬೇಡ ಅಂತ ಹೇಳಿ ತುಂಬಾ ಚೆನ್ನಾಗಿ ಸೊಗಸಾಗಿ ಹೇಳಿದ್ರಿ. ಧನ್ಯವಾದಗಳು. ಅದೇ ತರ ಇದು ಆನಂದ್ ಸರ್ ಅವರು ಈ ವಿಷಯದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಆನಂದ್ ಸರ್. ನಮಸ್ತೆ ಮೇಡಮ್. ಲಿವ್ ಇನ್ ರಿಲೇಶನ್ಶಿಪ್ ಈ ಕಾಲಘಟ್ಟಕ್ಕೆ ಬೇಕೇ ಬೇಡವೆ ಅನ್ನೋಂತ ವಿಚಾರ ಇವತ್ತು. ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ದೇಶದ ಸಂಸ್ಕೃತಿಯನ್ನ ಅಭ್ಯಾಸ ಮಾಡಿರೋರಿಗೆ ಈ ಕಾಲಘಟ್ಟಕ್ಕೂ ಇಲ್ಲ, ಇನ್ನೊಂದಷ್ಟು ಕಾಲಘಟ್ಟಕ್ಕೂ ಈ ಸಂಸ್ಕೃತಿ ನಮ್ಮ ರಕ್ತಗಳಲ್ಲಿ ಬಂದಿಲ್ಲ. ಆದ್ರಿಂದ ಈ ಲಿವ್ ಇನ್ ರಿಲೇಶನ್ಶಿಪ್ ಅನ್ನೋದು ದಯವಿಟ್ಟು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಕಾರಣಗಳನ್ನ ನಾನು ಕೊಡ್ತಾ ಹೋದ್ರೆ, ನಾನು ಇರುವಂತ ಭಾಗ ಎಲೆಕ್ಟ್ರಾನಿಕ್ ಸಿಟಿ. ಈ ಭಾಗದಲ್ಲಿ ಬರೀ ಪಿಜಿಗಳೇ ಇದಾವೆ. ಸೊ ಪಿಜಿಗಳಿರೋದ್ರಿಂದ
ಕೋಲ್ ಲೀವ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಅದರಲ್ಲೇ ಕೆಲವರು ಗಂಡ ಹೆಂಡತಿ ಅಂತ ಬರ್ತಾರೆ, ಒಂದು 3 ತಿಂಗಳಿರ್ತಾರೆ, 6 ತಿಂಗಳಿರ್ತಾರೆ. ಈಗ ನೆನ್ನೆನೆ ಒಂದು ನ್ಯೂಸ್ ಬಂದಿದೆ, ಒಂದು ಮಗು ಆಗೋಗಿದೆ ಅವ್ರಿಗೆ. ಮಗುನ ಸಾಯಿಸ್ಬಿಟ್ಟು ಒಂದು ಕಸದ ತೊಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಅದು ಲೋಕಲ್ ಯಾರೋ ಜನ ನೋಡ್ಕೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದಾರೆ. ಕೇಳಿದ್ರೆ ಲಿವ್ ಇನ್ ಇದರಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ. ಸೊ ಎಂತ ಸಮಸ್ಯೆಗಳು ಅಂದ್ರೆ ನಮ್ಮ ನಾಗರಿಕತೆ ಯಾವ ಕಡೆ ಸಾಗ್ತಾ ಇದೆ, ನಮ್ಮ ಯುವಕರು ಯಾವ ಕಡೆ ಸಾಗ್ತಾ ಇದ್ದಾರೆ. ಯಾಕೆ ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಮದುವೆ ಅನ್ನೋ ಒಂದು ಬಂಧ ಸಾವಿರಾರು ಜನ ಇರುವಂತಹ ಒಂದು ಜಾಗದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಒಂದು ಗಂಡು ಹೆಣ್ಣು ಸೇರಬೇಕು ಅಂತ ಒಂದು ನಿಯಮ ಮಾಡಿದ್ದು ಇದಕ್ಕೋಸ್ಕರನೇ. ಯಾಕೆ ಅಂದ್ರೆ ಸಿಕ್ಕಿದವ್ರ ಹತ್ರ ನಾವು ಜೀವನ ಮಾಡ್ತಾ ಹೋದ್ರೆ 3 ತಿಂಗಳು 6 ತಿಂಗಳು ವರ್ಷ ಈ ಒಂದು 10 ವರ್ಷಕ್ಕೆ ಮತ್ತೆ ಮೊದಲನೇ ಅವಳು ಎಲ್ಲಿ ಸಿಕ್ಕಿರ್ತಾರ ಅವಳೇ ಸಿಕ್ಕುವಂತ ಒಂದು ಚಾನ್ಸಸ್ ಈಗ ಆಲ್ರೆಡಿ ನಾವು ವಿದೇಶಗಳಲ್ಲಿ ನೋಡ್ತಾ ಇದ್ದೀವಿ. ಇದೇ ಪರಿಸ್ಥಿತಿ ನಮ್ಮ ದೇಶಕ್ಕೂ ಬರುತ್ತದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಪದ್ಧತಿ, ಈ ಒಂದು ರೂಢಿ ನಮ್ಮ ದೇಶಕ್ಕೆ ಬರಬಾರದು. ನಮ್ಮ ಯುವ ಜನಾಂಗ ಎಚ್ಚೆತ್ಕೋಬೇಕು ಮತ್ತು ಎಲ್ಲಾ ಬುದ್ಧಿಜೀವಿಗಳು ಈ ನಾಡಿನಲ್ಲಿ ನಮ್ಮ ಇದಕ್ಕೆ ಕಾನೂನೇ ತರಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ ಮೇಡಮ್. ನಮಸ್ತೆ, ಥ್ಯಾಂಕ್ ಯು. ಧನ್ಯವಾದ ಸರ್. ಲಿವ್ ಇನ್ ರಿಲೇಶನ್ಶಿಪ್ ಬೇಡ ಅನ್ನುವ ಒಂದು ವಾದವನ್ನು ತುಂಬಾ ಚೆನ್ನಾಗಿ ವಾದಿಸಿದ್ರಿ. ಮತ್ತ ಈ ವಿಷಯವನ್ನು ನಮ್ಮ ದೇಶದ ಅಂದ್ರೆ ಪ್ರತಿಯೊಬ್ಬ ಯುವಕರಿಗೆ ಮತ್ತು ನಾಗರಿಕರಿಗೆ ಇದ್ರ ಬಗ್ಗೆ ಪ್ರಜ್ಞೆ ಮೂಡ್ಲಿ ಅಂತ ಹೇಳಿ ಈ ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರೆ. ಅದೇ ರೀತಿ ಇನ್ನ ಮುಂದಿನ ಈ ವಿಷಯದ ಬಗ್ಗೆ ಮಂಜುನಾಥ್ ಸರ್ ಏನ್ ಹೇಳ್ತಾರ ಕೇಳೋಣ. ನಮಸ್ತೆ ಮಂಜುನಾಥ್ ಸರ್. ನಮಸ್ತೆ ಮೇಡಮ್, ನಮಸ್ತೆ. ಲಿವ್ ಇನ್ ರಿಲೇಶನ್ಶಿಪ್ ಬೇಕಾ ಬೇಡವೇ, ಇದು ನಮ್ಮ ಸಂಸ್ಕೃತಿ ಅಲ್ಲ ಮೇಡಮ್. ಇದು ಯಾಕಂದ್ರೆ ಇದು ಹೊರದೇಶದವರೇ ಈಗ ಬಂದು ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರು, ನಮ್ಮದು ಬಹಳ ಅಚ್ಚುಕಟ್ಟಾಗಿ ಜೀವನ ಮಾಡ್ಬೋದು ಅಂತ ಅವ್ರು ಬಂದು ನಮ್ಮ ಪದ್ಧತಿಯಲ್ಲಿ ಮದ್ವೆ ಆಗ್ತಿದ್ದಾರೆ. ಆದ್ರೆ ಈಗಿನ ಯುವ ಪೀಳಿಗೆಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಒಂದು ಮದ್ವೆ, ಒಂದು ಸಂಸಾರ, ಒಂದು ಹೆಂಡತಿ ಅಂದ್ರೆ ಏನು ಅಂತ ಮೊದಲ್ಗೆ ಅವರು ತಿಳ್ಕೊಳ್ಬೇಕು. ಈಗ ಹುಡ್ದಾಗ ನಮ್ಮನ್ನ ತಾಯಿ ನೋಡ್ಕೊಳ್ಬಹುದು. ನಾವು ಬೆಳೀತಾ ಮದ್ವೆ ಆದ್ಮೇಲೆ ನಮ್ಮ ಅರ್ಧಾಂಗಿ ಇರ್ತಾಳೆ, ಅವಳು ನಮ್ಮನ್ನ ತಾಯಿ ರೀತಿನೇ ನೋಡ್ಕೊಂಡು ನಮ್ಮನ್ನ ಪಾಲನೆ ಪೋಷಣೆ ಎಲ್ಲ ಮಾಡ್ತಾ ಸಾಕ್ತಾಳೆ. ಅವರು ಕೂಡ ಈಗ ಅವ್ರ ಮನೇಲಿ 20 ವರ್ಷ 25 ವರ್ಷ ಬೆಳೆದು ಅವ್ರ ತಂದೆ ತಾಯಿ ಸಂಬಂಧಗಳನ್ನ ಬಿಟ್ಟು ಬಂದು ನಮ್ ಜೊತೆ ಬದುಕ್ತಾರೆ. ಇದೇ ಒಂದು ಅವ್ರದ್ದು ಜೀವನ, ಇದೇ ಒಂದು ಸಂಸ್ಕಾರ, ಈ ಸಂಸಾರನೇ ನಂದು ಅಂತ ಹೇಳಿ ಆ ಜವಾಬ್ದಾರಿ ತಗೊಂಡು ಕಾಳಜಿ ತಗೊಂಡು ನಮ್ ಜೊತೆ ಜೀವನ ಮಾಡ್ಕೊಂಡು ಮತ್ತೆ ಎಷ್ಟೋ ಜನ ಮಹಿಳೆಯರು ಗಂಡಂದರು ಬೆನ್ನೆಲುವಾಗಿ ಸಾಧಿಸೋದು ಕೂಡ ಬಹಳ ಬ್ಯಾಕ್ಬೋನ್ ಆಗಿ ನಿಂತಿದ್ದಾರೆ ಮೇಡಮ್. ಅಷ್ಟೆಲ್ಲ ನಮ್ಮಲ್ಲಿ ಇರುವಾಗ ಈ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಯಾವ್ದು ಕೂಡ ಅದು ಸಿಗೋದಿಲ್ಲ. ಈಗ ಹೆಣ್ಣಿಗೆ ಆಗಿರ್ಬೋದು ಅಥವಾ ಗಂಡಿಗೆ ಆಗಿರ್ಬೋದು. ಈಗಿನ ಕಾಲಘಟ್ಟದಲ್ಲಿ ಮದ್ವೆ ಆಗಿ ಎಷ್ಟೋ ಪ್ರತಿನಿತ್ಯ ನೋಡ್ತಿದೀವಲ್ಲ ಮೇಡಮ್, 1 ವಾರ 15 ದಿನ ತಿಂಗಳಿಗೆಲ್ಲ ಡೈವರ್ಸ್ ತಗೊಳ್ತಿದ್ದಾರೆ. ಇದ್ನಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಎಷ್ಟು ನಂಬಿಕೆಯಿಂದ ಬದುಕ್ತಾರೆ ಜನ ಅಂತ ಆಲೋಚನೆ ಮಾಡಬೇಕು. ಮತ್ತೆ ಯಾವುದೇ ನಿರ್ಧಾರ ತಗೊಳ್ಳೋ ಮುಂಚೆ ಕೂಡ ಬಹಳ ದೀರ್ಘವಾಗಿ ಆಲೋಚನೆ ಮಾಡ್ರೆ ಬಹಳ ಒಳ್ಳೇದು. ಆಮೇಲೆ ನಾವೆಲ್ಲ ಬೆಳೆದಿದ್ದ ರೀತಿಗಳು ಮೇಡಮ್, ಈಗ ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಪ್ರತಿಯೊಬ್ಬರನ್ನು ನೋಡ್ಕೊಂಡು ಬೆಳೆದಿದೀವಿ. ಅವ್ರ ಜೊತೆ ಬಹಳಷ್ಟು ಸಮಯ ಕಳೆದಿದ್ದೀವಿ. ಅದೆಲ್ಲ ಅವಕಾಶಗಳು ಈ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಯಾರಿಗೂ ಕೂಡ ಸಿಗೋದಿಲ್ಲ. ಅದು ಒಂದು ಈಗ ಈ ಫಾಸ್ಟ್ ಫುಡ್ ಹೆಂಗಿರತ್ತಲ್ಲ ಮೇಡಮ್, ಈ ಫಾಸ್ಟ್ ಫುಡ್ ಅಂತ ಏನ್ ಮಾಡ್ತೀವಿ ಅದೆಲ್ಲ ಫಾಸ್ಟ್ ಫುಡ್ ರೀತಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ನನ್ನ ಮಾತುಗಳನ್ನ ಮುಗಿಸ್ತೀನಿ ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಈ ವಿಷಯದ ಬಗ್ಗೆ ಮಂಡನೆ ಮಾಡಿದ್ರಿ. ಈಗ ವಿದೇಶಿಗರೇ ನಮ್ಮ ಸಂಸ್ಕೃತವನ್ನು ಪಾಲನೆ ಮಾಡ್ತಿರ್ಬೇಕಾದ್ರ ನಮ್ಮ ದೇಶದ ಜನರಿಗೆ ಏನ್ ರೋಗ ಅನ್ನೋ ಒಂದು ರೀತಿಯಲ್ಲಿ ತಮ್ಮದೇ ಒಂದು ಶೈಲಿಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದೇ ರೀತಿ ಈಗ ಬಾಬು ಸರ್ ಅವರು ಈ ವಿಷಯದ ಬಗ್ಗೆ ಏನ್ ಹೇಳ್ತಾರಂತ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆಯಾ? ಎಸ್ ಸರ್. ನಮಸ್ತೆ ಮೇಡಮ್, ಮಾತಾಡಿ ಸರ್. ಸಾಂಪ್ರದಾಯಿಕವಾಗಿ ನಮ್ಮ ಒಂದು ಸಂಸ್ಕೃತಿ, ಇಡೀ ಭಾರತದ ಸಂಸ್ಕೃತಿ ಇಡೀ ವಿಶ್ವದಲ್ಲೇ ಮಾನ್ಯತೆಯನ್ನ ಪಡೆದಿರ್ತಕ್ಕಂಥದ್ದು. ಈಗ ಕೂಡು ಕುಟುಂಬ ಅಂದಾಗ ತಂದೆ ತಾಯಿ ನೋಡಿ ಒಂದು ಬಾಂಧವ್ಯವನ್ನ ವೃದ್ಧಿಸಿರ್ತಾರೆ. ಗಂಡ ಹೆಂಡತಿ ದಂಪತಿಗಳು ತುಂಬಾ ಚೆನ್ನಾಗಿ ನಡೀತಾವೆ. ಸಣ್ಣ ಪುಟ್ಟ ಬಂದ್ರು ಕೂಡ ಹಿರಿಯರ ಸಮಕ್ಷಮದಲ್ಲಿ ಆಗಿದೀವಿ ಅಂತೇಳಿ ತಿತ್ಕೊಳ್ಳೋಕೆ ಒಂದು ಅವಕಾಶ ಇರುತ್ತೆ. ಸಣ್ಣ ಪುಟ್ಟ ಬಂದ್ರು ಸರಿದೂಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಲಿವ್ ಇನ್ ರಿಲೇಶನ್ಶಿಪ್ ಅಂತಂದಾಗ ಏನಾಗುತ್ತೆ ಅಂತಂದ್ರೆ, ಇವತ್ತು 6 ತಿಂಗಳು ಇರ್ತಾರೆ, ಇವ್ರು ಇಲ್ದ್ರೆ ಇನ್ನೊಬ್ರು ಅನ್ನೋ ರೀತಿ ಆಗುತ್ತೆ. ಆದ್ರಿಂದ ನಮ್ಮ ಹಿರಿಯರು ಏನ್ ಮಾಡಿದಾರೋ ಅದು ತುಂಬಾ ಒಳ್ಳೇದು. ಏನಂದ್ರೆ ಸಣ್ಣ ಪುಟ್ಟ ಬಂದ್ರು ಅವ್ರ ಸಮಕ್ಷಮದಲ್ಲಿ ನಮ್ಮ ತಪ್ಪು ನೆಪ್ಪುಗಳನ್ನ ತಿತ್ಕೊಂಡು ಮುಂದೆ ಒಂದು ಸುಖಿ ದಾಂಪತ್ಯ ಆಗ್ಲಿಕ್ಕೆ
ಇದು ನಮ್ಮ ಸಂಸ್ಕೃತಿ ಏನಿದೆ ಅದೇ ಸರಿ. ಇದು ಟೆಂಪ್ರರಿ ಬಂದಿದೆ, ಇದು ಯಾವುದಕ್ಕೂ ಕೂಡ ಆಗೋದೇ ಇಲ್ಲ. ಇವತ್ತು ಕೂಡಿ ಹಿರಿಯರು ಮಾಡಿದಂತ ಸಂದರ್ಭದಲ್ಲೇ ಮುರಿದೋಗ್ತಕ್ಕಂಥ ಸಂದರ್ಭ ಇರುವಾಗ ಇನ್ನು ಲಿವ್ ಇನ್ ರಿಲೇಶನ್ಶಿಪ್ ಇದು ಹೆಚ್ಚು ಮಾನ್ಯತೆಯನ್ನು ಪಡೆಯೋದಿಲ್ಲ. ಆದ್ರಿಂದ ಇದು ಬೇಡ, ಇದಿರೋದ್ರಿಂದ ಅಷ್ಟು ಔಚಿತ್ಯನೂ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದು ನಮ್ಮ ಹಿರಿಯರು ಮಾಡಿರುವಂತ ಇದು ಬಂಧ, ಅಂದ್ರೆ ಹೆಣ್ಣು ಗಂಡಿಗೆ ಒಂದು ಬಂಧನ, ಅಂದ್ರೆ ಅದೇ ರೀತಿ ಈಗ ಜನ್ಮ ಜನ್ಮದ ಬಂಧನ ಅಂತ ಹೇಳ್ತಾರಲ್ಲ, ಆ ತರ ತುಂಬಾ ಚೆನ್ನಾಗಿ ಹೇಳಿದ್ರಿ. ಮುಂದೆ ಇದೇ ವಿಷಯದ ಬಗ್ಗೆ ಕಟ್ಟೆ ಯರಿಸ್ವಾಮಿ ಸರ್ ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ ಎಲ್ರಿಗೂ. ಲಿವ್ ಇನ್ ರಿಲೇಶನ್ಶಿಪ್ ಬೇಕೇ ಬೇಡವೆ? ಬೇಡ, ಯಾರಿಗೂ ಬೇಡ. ಯಾಕಂದ್ರೆ ಈಗ ನೋಡಿ, ಇದು ಒಂದು ಸಂಪೂರ್ಣವಾಗಿ ವೈಯಕ್ತಿಕ ಆಯ್ಕೆ ಮತ್ತು ಜೀವನ ಶೈಲಿಯ ಪ್ರಶ್ನೆ ಅಂತ ನಾವು ಹೇಳ್ಬೋದು. ಈಗ ಉದಾಹರಣೆ, ನಮ್ಮ ಒಂದು ಸಾಂಪ್ರದಾಯಿಕ ಕುಟುಂಬದಲ್ಲಿ ನಮ್ಮ ಹಿರಿಯರು ಎಲ್ಲರೂ ಒಂದು ಹೆಣ್ಣಿನ ಕಡೆ ಆಗಿರ್ಬೋದು, ಗಂಡಿನ ಕಡೆ ಆಗಿರ್ಬೋದು, ಕುಳಿತುಕೊಂಡು ಒಂದು ಹೋಳಿಗೆ ಊಟದಿಂದ ಹಿಡಿದು ಒಂದು ಇಳೆವಾಗಿರ್ಬೋದು, ಅಂದ್ರೆ ಆ ತರ ಕಾರ್ಯಕ್ರಮ ಮಾಡ್ಕೋಂತ ಒಂದು ಮದುವೆ ಆಗಿ ಗಟ್ಟಿ ಸಂಬಂಧವನ್ನು ಬೆಳೆಸ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ನಗರಗಳಲ್ಲಿ ತುಂಬಾ ಈ ಲಿವ್ ಇನ್ ರಿಲೇಶನ್ಶಿಪ್ಗಳು ಆಗ್ತಾ ಇದಾವೆ. ಅದರಲ್ಲಿ 100ರಲ್ಲಿ 10% ಮಾತ್ರ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಜೀವನ ಸಾಕ್ತಾ ಇದ್ದಾರೆ. ಇನ್ನು ಉಳಿದ 90% ಡೈವರ್ಸ್ ಕೇಸ್ಗಳು ನಾವು ನೋಡ್ತಾ ಬರ್ಬೋದು. ಹಾಗಾಗಿ ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ನಮ್ಮ ಒಂದು ಸಂಪ್ರದಾಯವನ್ನು, ಹಿಂದೂ ಸಂಸ್ಕೃತಿ ಏನಿದೆ ಅಲ್ಲ, ಅದನ್ನ ನಾವು ಉಳಿಸುವತ್ತ ನಾವು ಹೋಗ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಹಿಂದೂ ಸಂಪ್ರದಾಯವನ್ನು ಹಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದ್ ನಡಿಬೇಕಂತ ಹೇಳಿ ಅದೇ ಶೈಲಿಯಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅದೇ ತರ ಈಗ ರಮೇಶ್ ಸರ್ ಅವ್ರು ಏನ್ ಹೇಳ್ತಾರ ಕೇಳೋಣ. ನಮಸ್ತೆ ರಮೇಶ್ ಸರ್. ನಮಸ್ತೆ ಮೇಡಮ್. ಲಿವಿಂಗ್ ರಿಲೇಶನ್ಶಿಪ್ ಬೇಕೇ ಬೇಡವೆ ಅನ್ನೋದ್ರ ಬಗ್ಗೆ ಹೇಳಕೊಳ್ತೆ. ಲಿವಿಂಗ್ ರಿಲೇಶನ್ಶಿಪ್ಗೆ ಪ್ರತಿಯೊಬ್ರು ಬರೋಕೆ ಎರಡೇ ಕಾರಣ. ಏನಿರ್ತವೆ ಅಂದ್ರೆ, ನಾವು ಒಂದು ಬಾಟ್ಲನ್ನ ನೀರ್ದಾಗ ಕುಡಿದ್ಬಿಟ್ಟು ಬೀಸಾಕ್ತಷ್ಟು ಈಸಿಯಾಗಿ ಸಂಬಂಧದಿಂದ ಹೊರಗಡೆ ಬರ್ಬೋದು ಅಂತ ಒಂದು. ಇನ್ನೊಂದು, ಟೆನ್ಷನ್ ಇರಲ್ಲ, ಎಷ್ಟು ಗಂಟೆ ಅವ್ರ ಜೊತೆ ಇರ್ಬೋದು, ಅಷ್ಟ್ ದಿನ ಇದ್ಬಿಟ್ಟು ನಾವು ಬಂದ್ಬಿಟ್ನ ಅಂದ್ರೆ ನಮ್ಮ ಜೀವನಕ್ಕೆ ಯಾರೇನು ತಡೆ ಮಾಡೋರು